ಪ್ರೇಸ್ ಲಾರ್ಡ್. ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 1 ಸಾಮುವೇಲನು 12ನೇ ಅಧ್ಯಾಯ 24ನೇ ವಚನ. ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ಹಲ್ಲೆಲೂಯಾ. ಸೋ ಪ್ರಿಯರೇ, ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಏನೆಂಬುದಾಗಿ. ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಳ್ಳ್ರಿ. ಎಷ್ಟು ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆದಿದೆ, ಮುಂದೆ ನಡೀತದೆ. ಹಲ್ಲೆಲೂಯಾ. ಈಗ ನಡೀತದೆ, ಆಗಲೇ ನಡೆದಿದೆ, ಮುಂದೆ ನಡೀತದೆ. ದೇವರು ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ದೇವರ ಕಾರ್ಯಗಳು ನಡೆದಿರ್ಬೋದು, ಮುಂದೆ ನಡೀಬೋದು. ಹಲ್ಲೆಲೂಯಾ. ಅಥವಾ ಇನ್ನೂ ಸ್ವಲ್ಪ ದಿನದಲ್ಲಿ ನಡೀಬೋದು. ಹಲ್ಲೆಲೂಯಾ. ದೇವರು ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡಿದ್ದಾನಂತೆ. ಮಹತ್ ಕಾರ್ಯಗಳನ್ನು ನೆನೆಸಿಕೊಳ್ಬೇಕಾಗಿದೆ. ಎಷ್ಟೋ ಅದ್ಭುತ ಕಾರ್ಯಗಳು ದೇವರು ಮಾಡ್ತಾನೇ ಇರ್ತಾನೆ. ಆದರೂ ಒಂದನ್ನು ಕೂಡ ದೇವರು ಏನು ಮಾಡಿದಾನೋ ಅಂತೇಳಿ ಏನು ನಿನ್ನ ಜೀವಿತದಲ್ಲಿ ಕಾರ್ಯ ನಡಿಲಾರ್ದಂತೆ ನೀನೇ ಅದನ್ನು ಅಸಾಡೆ ಮಾಡ್ತಾ ಇದ್ದೀಯ. ನೀನು ಅದನ್ನು ಹಿಂದಕ್ಕೆ ಹಾಕ್ತಾ ಇದ್ದೀಯ. ದೇವರಿಗೆ ಸಣ್ಣ ಸಹಾಯ ಆಗಿರ್ಬೋದು. ಹಲ್ಲೆಲೂಯಾ. ನೀನು ಮಾಡಿರೋ ಸಣ್ಣ ಕೆಲಸ ಆಗಿರ್ಬೋದು, ಸಣ್ಣ ಸಹಾಯ ಆಗಿರ್ಬೋದು. ದೇವರು ನೆನೆಸಿಕೊಂಡಿದ್ದಾನೆ. ದೇವರು ಪ್ರತಿಯೊಂದಕ್ಕೂ ತೀರಿಸಬೇಕೆಂಬುದಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ತೀರಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೀನು ನಂಬಿಕೆ ಇಡಬೇಕು, ಜೀವನದ ಮೇಲೆ ನಂಬಿಕೆ ಇಡಬೇಕು. ನಿನ್ನ ಜೀವನದಲ್ಲಿ ಎಷ್ಟು ಅನೇಕ ಬರುವಾಗ ಹಲ್ಲೆಲೂಯಾ, ದೇವರು ಅವನ್ನೆಲ್ಲವನ್ನು ಎದುರಿಸೋದಕ್ಕೆ ನನಗೆ ಶಕ್ತಿ ಕೊಡ್ತಾನಿಲ್ರಿ. ಹಲ್ಲೆಲೂಯಾ. ಈಗ ಒಂದು ಸ್ಥಳದಲ್ಲಿ ನಾವು ಬಿದ್ದೋಗ್ಬಿಟ್ಟಿದ್ದೇವಪ್ಪ, ಒಂದು ಶೋಧನೆ ಬಂದುಬಿಡ್ತು, ನಾನು ಬಿದ್ದೋಗ್ಬಿಟ್ಟಿದ್ದೀನಿ, ನನ್ನ ಕೈಲಿ ಏನು ಮಾಡಲು ಸಾಧ್ಯನೇ ಆಗುತ್ತಾ ಇಲ್ಲ. ಹಲ್ಲೆಲೂಯಾ. ಯಾರು ಹೇಳ್ಕೊಂಡ್ರು ನನ್ನ ಕಷ್ಟ ತೀರ್ತದೋ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಬಂದರೂ ನನಗೆ ಸ್ವಲ್ಪ ಸಹಾಯ ಮಾಡ್ಬೋದು, ಯಾರನ್ನು ಸ್ವಲ್ಪ ಬಂದು ನನಗೆ ಒಳ್ಳೆ ಮಾತುಗಳನ್ನು ಹೇಳ್ತಾ ಇಲ್ವಲ್ಲ ಅಂತ ಎಂಬುದಾಗಿ ನಿನ್ನ ಆಲೋಚನೆ ಮಾಡ್ತಾ ಇದ್ದರೆ ದೇವರು ನಿನಗೋಸ್ಕರ ಹೇಳ್ತಾ ಇದ್ದಾನೆ. ಅಲ್ಲ ರೀ, ದೇವರೇ ನಮ್ಮ ಸಂಗಡ ಇದ್ದಾನೆ, ದೇವರೇ ನಮಗೆಲ್ಲನೂ ಆಗಿದ್ದಾನೆ, ದೇವರೇ ನಮ್ಮ ಜೊತೆ ಮಾತಾಡ್ತಾನೆ, ದೇವರೇ ನಮಗೆಲ್ಲವನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮನ್ನು ಅಭಿಷೇಕದಿಂದ ತುಂಬಿಸುತ್ತಾನೆ, ದೇವರ ವಾಕ್ಯದಿಂದ ಮಾತಾಡುತ್ತಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಲ್ವಾ. ಮನುಷ್ಯರ ಸಂಗಡ ಯಾಕೆ ಹೋಗುತ್ತೀಯ? ಮನುಷ್ಯರ ಸಹಾಯ ನಿನಗೆ ಯಾಕೆ ಬೇಕಾಗಿದೆ? ಹಲ್ಲೆಲೂಯಾ. ಮನುಷ್ಯರ ಸಹಾಯ ಯಾಕೆ ಬೇಕಾಗಿದೆ ಪ್ರಿಯರೇ? ಅವ್ರು ನನ್ನ ಮಾತಾಡಿಸ್ತಾ ಇಲ್ಲ, ಇವ್ರು ನನ್ನ ನೋಡ್ತಾ ಇಲ್ಲ, ಅವ್ರು ನನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ, ಇವ್ರು ನನ್ನ ಅವಮಾನಿಸ್ತದೆ, ಅಪಾಯಿಸ್ತಿದ್ದಾರೆ ಅಂತ ಯಾಕೆ ನೀನು ಚಿಂತೆ ಮಾಡ್ತಾ ಇದ್ದೀಯ? ಹಲ್ಲೆಲೂಯಾ. ದೇವರು ನಿನ್ನ ಜೊತೆಗಿದ್ದಾನೆ ಪ್ರಿಯರೇ. ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಭಯಪಡೋ ಚಿಂತೆನೇ ಇಲ್ಲ. ಪ್ರತಿಯೊಂದು ಕೂಡ ಯೇಸುವಿನ ನಾಮದಿಂದ ತಗೊಳ್ತೇನೆಂಬುದಾಗಿ ನೀನು ಭರವಸೆದಿಂದ ಇರು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಅನೇಕ ಸಂಕಟಗಳು ಬರ್ತಾಯಿವೆ ಅಂತ ಹೇಳಿದ್ರೆ, ಅನೇಕ ದುಃಖಗಳು ಬರ್ತಾಯಿವೆ ಅಂತ ಹೇಳಿದ್ರೆ, ಒಂದು ದಿನ ನಿನ್ನ ಜೀವಿತದಲ್ಲಿ ದೇವರು ಮಾಡುವ ಕಾರ್ಯಗಳನ್ನು ಅವರು ಗ್ರಹಿಸಿಕೊಳ್ಬೇಕು, ನಿಜವಾದ ದೇವರನ್ನು ಅವರು ತಿಳಿದುಕೊಳ್ಬೇಕು. ನಿನ್ನ ಜೀವಿತದಲ್ಲಿ ಕಾರ್ಯಗಳು, ದೇವರ ಕಾರ್ಯಗಳು ಅದ್ಭುತವಾಗಿ ಮಹತ್ ಕಾರ್ಯಗಳು, ಉನ್ನತ ಸ್ಥಾನದಲ್ಲಿ ಎಷ್ಟೆಷ್ಟು ಅದ್ಭುತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೆದಾಗ ಪ್ರತಿಯೊಬ್ಬ ಮನುಷ್ಯರನ್ನು ಕೂಡ ನಿನ್ನನ್ನು ಹೆಸರಿಡಿದು ನೆನೆಸಿಕೊಳ್ಬೇಕು. ಹಲ್ಲೆಲೂಯಾ. ಹೆಸರಿಡಿದು ನೆನೆಸಿಕೊಳ್ಬೇಕು. ನಿನ್ನ ಹೆಸರು ತೆಗೆದರೆ ಸಾಕು, ಅವರು ನಿಜವಾಗ್ಲೂ ಇವರು ದೇವರ ಮಕ್ಕಳೇ ಅಪ್ಪ, ಅವರು ದೇವರ ಮಗಳೇ ಅಪ್ಪ, ಹೀಗೆ ದೇವರ ಮಗಳೇ ಅಪ್ಪ, ಆತನು ದೇವರ ಮಗನೇ ಅಪ್ಪ ಎಂಬುದಾಗಿ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ತಿಳ್ಕೊಳ್ಬೇಕು. ಸಾಮಾನ್ಯದಲ್ಲ. ಹಲ್ಲೆಲೂಯಾ. ನಾನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಮಾನ್ಯ ಕಾರ್ಯಗಳಲ್ಲ. ನಿನ್ನ ಕಾರ್ಯಗಳು, ನಿನ್ನ ಜೀವಿತದಲ್ಲಿ ನಡೆಯುವ ಅನೇಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನೀನು ಊಹೆನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ನಡೆದಾಗ ನಿಜವಾಗ್ಲೂ ದೇವರನ್ನು ಕೊಂಡಾಡುತ್ತೀಯ, ಹೆಚ್ಚಾಗಿ ದೇವರನ್ನು ಗ್ರಹಿಸಿಕೊಳ್ಳುತ್ತೀಯ, ಹೆಚ್ಚಾಗಿ ದೇವರ ಕಡೆಗೆ ಗಮನ ಕೊಡುತ್ತೀಯ. ಯಾರೇ ಮನುಷ್ಯರನ್ನ ಕಡೆಗೆ ನೋಡಿದ್ರು, ತಿರುಗಿಲ್ದ್ರು, ದೇವರು ನನ್ನನ್ನು ನೋಡ್ತಾನೆ. ನಾನು ದೇವರ ಕಡೆಗೆ ಸಂಪೂರ್ಣವಾಗಿ ನನ್ನ ಮನಸ್ಸನ್ನು, ಹಲ್ಲೆಲೂಯಾ, ನನ್ನ ಹೃದಯವನ್ನು, ನನ್ನ ಆರಾಧನೆಯನ್ನು ಅರ್ಪಿಸಬೇಕು ಎಂಬುದಾಗಿ ನೀನು ತಿಳಿದುಕೊಳ್ಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ.
ತಿಳಿದುಕೊಳ್ಬೇಕಾಗಿದೆ. ನೀನು ತಿಳಿದುಕೊಂಡಾಗಲೇ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸುತ್ತೀಯ. ಹಲ್ಲೆಲೂಯಾ. ನಿನ್ನ ಆರಾಧನೆ ಒಂದೇ ಅರ್ಪಿಸಿದರೆ ಸಾಲದು. ನಿನ್ನ ಆರಾಧನೆಯಲ್ಲಿ ನಿನ್ನ ಜೀವವನ್ನು, ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡು, ದೇವರಿಗೆ ಅರ್ಪಿಸಿಕೊಡು. ಹಲ್ಲೆಲೂಯಾ. ಇವರ ಬಗ್ಗೆ ನಿನಗೆ ಚಿಂತೆ ಇದೆಯಾ? ಈ ಅವಮಾನ ಬಗ್ಗೆ ಚಿಂತೆ ಇದೆಯಾ? ಹಲ್ಲೆಲೂಯಾ. ಅದನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡು. ಎಲ್ಲವನ್ನೂ ನಿನಗೆ ಕೊಡ್ತಾ ಇದ್ದೀನಿ ದೇವರೇ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಏನೇ ಕಷ್ಟ ಬಂದರು, ಏನೇ ನೋವು ಬಂದರು, ಕಣ್ಣೀರು ಬಂದರು, ನನ್ನ ಜೀವನದಲ್ಲಿ ಏನೇ ಸರಿ ಆಗ್ತಾ ಇಲ್ಲ ಎಂಬುದಾಗಿ ಪರಿಸ್ಥಿತಿಗಳು, ಸಿಚುವೇಶನ್ಗಳು ಬಂದಿದ್ದರು, ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ನನ್ನ ಜೀವಿತವನ್ನು, ನನ್ನ ಜೀವವನ್ನು, ನನ್ನ ಜೀವನವನ್ನು ನಡೆಸಬೇಕಾದವನು ನೀನೇ. ಹಲ್ಲೆಲೂಯಾ. ನಡೆಸ್ತಾ ಇರುವವನು ನೀನೇ, ಮುಂದೆ ನಡೆಸುವವನು ನೀನೇ. ಸಂಪೂರ್ಣವಾಗಿ ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನನ್ನು ಹಾಲಲ್ಲಿ ಹಾಕ್ತೀಯಾ, ನನ್ನನ್ನು ನೀರಲ್ಲಿ ಹಾಕ್ತೀಯಾ? ಎರಡು ನಿನಗೆ ಒಪ್ಪಿಸಿಕೊಡ್ತೀನಿ. ಹಲ್ಲೆಲೂಯಾ. ನನ್ನನ್ನು ನೀನು ನೀರಲ್ಲಿ ಹಾಕಿದೀಯ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಎಷ್ಟೋ ಅನೇಕ ಗಿಡ ಮರಗಳಿಗೆ ಸಾಕ್ಷಿ ಆಗ್ತೀನಿ. ನನ್ನನ್ನು ಹಾಲಲ್ಲಿ ಹಾಕಿದೀಯ ಅಂತ ಹೇಳಿದ್ರೆ ಎಷ್ಟೋ, ಹಲ್ಲೆಲೂಯಾ, ಎಷ್ಟೋ ಜನರಿಗೆ ಅಮೃತವಾಗ್ತೀನಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ಈ ಹಾಲು ನೀರು ಅಂತ ಹೇಳ್ದೆ ಅಲ್ವಾ, ಏನು ಗೊತ್ತಾ? ನೀರು ಎಂಬುದು ನಿನ್ನ ಜೀವನದ ಕಣ್ಣೀರಾಗಿದೆ. ಹಾಲು ಎಂಬುದು ನಿನ್ನ ಜೀವನದ ಅದ್ಭುತ ಕಾರ್ಯಗಳಾಗಿದೆ. ಹಲ್ಲೆಲೂಯಾ. ನಿನ್ನ ನೀರಲ್ಲಿ ಬಿದ್ದರು, ಹಾಲಲ್ಲಿ ಬಿದ್ದರು. ಹಲ್ಲೆಲೂಯಾ. ಹಾಲು ನೀರು ಎರಡೂ ನಿನಗೆ ಉಪಯೋಗ ಬರ್ತದೆ ಪ್ರಿಯರೇ. ಒಂದು ವೇಳೆ ಬರೀ ನಿನ್ನ ಜೀವನ ನೀರಲ್ಲಿನೇ ಮುಳುಗಿ ಹೋಗಿದ್ರೆ ಒಂದು ದಿನ ಎದ್ದೇಳ್ತೀಯ, ನಿಜವಾಗ್ಲೂ ಎದ್ದೇಳ್ತೀಯ. ದೇವರನ್ನು ಮನಪೂರ್ವಕವಾಗಿ ಆರಾಧಿಸು. ದೇವರು ಮಾಡಿದ ಪ್ರತಿಯೊಂದು ಮಹತ್ ಕಾರ್ಯಗಳನ್ನು ನೆನೆಸಿಕೊ. ಇವತ್ತು ನನಗೆ ಈ ಸಂಕಟ ಬಂದಿದೆ, ಇವತ್ತು ನನಗೆ ಈ ದುಃಖ ಬಂದಿದೆ, ಇವತ್ತು ನನಗೆ ಈ ಅವಮಾನ ಬಂದಿದೆ, ಹಿಂಸೆ ಬಂದಿದೆ. ಹಿಂದೆನೂ ಕೂಡ ಬಂದಿತ್ತಲ್ಲ. ಹಲ್ಲೆಲೂಯಾ. ಹಿಂದೆನೂ ಕೂಡ ಇದೇ ನನಗೆ ಸಮಸ್ಯೆ ಬಂದಿತ್ತು. ಹಲ್ಲೆಲೂಯಾ. ಇಂಥದ್ದೇ ನನಗೆ ಘೋರವಾದ ಹಿಂಸೆ ಬಂದಿತ್ತು, ಅವಮಾನ ಬಂದಿತ್ತು, ಅಪಹಾಸ್ಯ ಬಂದಿತ್ತು. ಇದನ್ನು ದಾಟಿಸಿದವರು ಯಾರು? ಇದನ್ನು ಮುಂದಕ್ಕೆ ಸಾಗಿಸಿದವರು ಯಾರು? ನನಗೆ ಧೈರ್ಯ ಕೊಟ್ಟವರು ಯಾರು? ನನ್ನನ್ನು ಇಲ್ಲಿವರೆಗೂ ನಡೆಸಿದವರು ಯಾರು? ಇನ್ನು ಮುಂದೆ ನಡೆಸುವವರು ಯಾರು? ದೇವರು ತಾನೆ. ಹಲ್ಲೆಲೂಯಾ. ದೇವರು ತಾನೆ. ಮತ್ತು ಯಾಕೆ ರೀ? ಹಲ್ಲೆಲೂಯಾ. ಯಾಕೆ ಭಯ? ಯಾಕೆ ಗೊಂದಲ? ದೇವರು ಹೇಳ್ತಾ ಇದ್ದಾನಲ್ವಾ. ಹಲ್ಲೆಲೂಯಾ. ದೇವರನ್ನು ಸತ್ಯದಿಂದಲೂ ಆರಾಧಿಸು. ನೀನು ಸತ್ಯವೇದವನ್ನು ಹಿಡ್ಕೊಂಡು ಓದುತ್ತಾ ಇದ್ದರೆ ನಿನ್ನ ಜೀವನದ ಅನೇಕ ಸತ್ಯಗಳನ್ನು ನೀನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಿದೆ. ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಾಗ ನಿನ್ನ ಪ್ರತಿಯೊಂದು ಕಾರ್ಯಗಳನ್ನು ನೀನು ದೇವರಿಂದ ತಿಳ್ಕೊಳ್ಳಲು ಸಾಧ್ಯವಾಗಿದೆ. ನೀನು ಆರಾಧಿಸುವಾಗ ಅಗ್ನಿ ಅಭಿಷೇಕ ನಿನ್ನ ಮೇಲೆ ಇಳುವಾಗ ಸೈತಾನನ ಕುತಂತ್ರಗಳು, ನಿನಗೆ ಹಾಕಿರುವ ಬಲಗಳು ದೇವರು ತಿಳಿಸಿಕೊಡ್ತಾನೆ. ಅದನ್ನು ನೀನು ತಿಳ್ಕೊಳ್ಬೇಕಾದ್ರೆ ದೇವರನ್ನು ತಿಳ್ಕೊಂಡಿದ್ದೀಯಾ? ದೇವರನ್ನು ತಿಳ್ಕೊಂಡಿದ್ದೀಯಾ ಅಂತ ಹೇಳಿದ್ರೆ ದೇವರ ಕಾರ್ಯಗಳನ್ನು ತಿಳ್ಕೊಳ್ತೀಯ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ದೇವರು ಕಷ್ಟ ಕೊಡ್ತಾ ಇದ್ದಾನಂತ ಹೇಳಿದ್ರೆ, ದುಃಖ ಕೊಡ್ತಾ ಇದ್ದಾನಂತ ಹೇಳಿದ್ರೆ, ಇದು ನನಗೆ ಒಂದು ದಿನ ಬದಲಾಗುತ್ತದೆ. ಹಲ್ಲೆಲೂಯಾ. ನಿಜವಾಗ್ಲೂ ಬದಲಾಗುತ್ತದೆ. ಏನ್ರಿ ಬರೀ ಕಷ್ಟ ಬಂದರೆ, ನಷ್ಟ ಬಂದರೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಬರೀ ಇದನ್ನೇ ಹೇಳ್ತಾ ಇರ್ತೀರಾ? ಆದರೂ ಏನು ನಡೀತಾ ಇಲ್ಲಲ್ಲ. ಇದ್ದಂಗೆ ಇದೆ ನಮ್ಮ ಜೀವನ, ಏನೇನೂ ಬದಲಾಗಿಲ್ಲ. ಹಲ್ಲೆಲೂಯಾ. ಓಕೆ ಪ್ರಿಯರೇ, ಏನು ಬದಲಾಗಿಲ್ಲ ಅಂತ ಹೇಳ್ತಾ ಇದೀಯಾ? ನಿಜವಾಗ್ಲೂ ನೀನು ಆರಾಧನೆ ಮಾಡ್ತಾ ಇದೀಯಾ? ನಿಜವಾಗ್ಲೂ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೆಯಾ? ನಿಜವಾಗ್ಲೂ ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾ ಇದೆಯಾ? ನಿಜವಾಗ್ಲೂ ಮಂಡಿ ಊರಿ ಪ್ರಾರ್ಥನೆ ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ಜನಗಳಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ? ಹಲ್ಲೆಲೂಯಾ. ಜನಗಳಿಗೋಸ್ಕರನೇ ದಾಹದಿಂದ ದೇವರ ಕಡೆಗೆ ನಡೆಸಬೇಕೆಂಬುದಾಗಿ ಇದ್ದೀಯಾ?
ಎಲ್ಲರೂ ಕೂಡ ಮಾಡ್ತಾ ಇದ್ದೀನಿ ರೀ, ಆದರೂ ಕೂಡ ನನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ. ನಿನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂತ ಹೇಳಿದ್ರೆ ಹೆಂಗಿದೆ ಜೀವನ ಹಂಗೇನೇ ಇದೆ. ಎಷ್ಟು ವಾಕ್ಯ ಕೇಳಿದ್ರೂ ಬದಲಾಗ್ತಿಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಬದಲಾಗ್ತಿಲ್ಲ, ಎಂಥ ನನಗೆ ಆಜ್ಞೆ ಅಭಿಷೇಕ ಇದ್ದರೂ ಕೂಡ, ಆತ್ಮನ ಹೊರ ಇದ್ದರೂ ಕೂಡ ನನ್ನ ಜೀವನದಲ್ಲಿ ಏನು ಬದಲಾಗ್ತಾ ಇಲ್ಲ ಅಂತ ನೀನು ಕೂತಿದ್ರೆ ದೇವರು ನಿನಗೋಸ್ಕರ ತಿಳಿಸ್ತಾ ಇದ್ದಾನೆ ಈ ಶುಭ ವಿಷಯವನ್ನು. ಹಲ್ಲೆಲೂಯಾ. ಈ ಸಿಹಿಯಾದ ವಿಷಯವನ್ನು ನಿನಗೆ ದೇವರು ತಿಳಿಸ್ತಾ ಇದ್ದಾನೆ. ಏನೆಂಬುದಾಗಿ, ನಿನ್ನ ಜೀವನದಲ್ಲಿ ಯಾವ ಕಾರ್ಯ ನಡೀತಾ ಇಲ್ಲ, ನಿನ್ನ ಜೀವನದಲ್ಲಿ ಹೆಂಗಿದ್ದಂಗೆ ಇದೆ, ನಿನ್ನ ಜೀವನದಲ್ಲಿ ಕಷ್ಟನೇ ಬರ್ತಾ ಇದೆ, ನಷ್ಟನೇ ಆಗ್ತಾ ಇದೆ, ಬರೀ ನಿನ್ನ ನೋವಲ್ಲೇ ಕಣ್ಣಿನ ದುಃಖದಲ್ಲೇ ಇದೆಯಾ. ಹಲ್ಲೆಲೂಯಾ. ನೀನು ಬರೀ ದುಃಖ ನೋವು ಅನುಭವಿಸ್ತಾ ಇದೆಯಾ ಅಂತ ಹೇಳಿದ್ರೆ ದೇವರು ಯಾವ್ಯಾವನು ನಿನ್ನ ಜೀವನದಲ್ಲಿ ಹಲ್ಲೆಲೂಯಾ ಇವೆಲ್ಲ ಹೋಗ್ಬಿಡ್ಲಿ, ಆಮೇಲೆ ನನ್ನ ಮಗನಿಗೆ ನನ್ನ ಮಗಳಿಗೆ ಹೊಸ ಕಾರ್ಯ ನನ್ನ ಅವರ ಜೀವನದಲ್ಲಿ ನಡೆಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾವ ರೀತಿಯಾಗಿ, ನಿಂತ ನೀರು ನಿಂತಲ್ಲೇ ನಿಂತಿದ್ರೆ ಯಾರಾದರೂ ಬರ್ತಾರಾ? ಹಲ್ಲೆಲೂಯಾ. ಸಾಧ್ಯನಾ? ಉಪಯೋಗಿಸ್ತಾರಾ? ನೋ. ಅವು ನಿಂತ ನೀರಾಗಿದೆ. ಹಲ್ಲೆಲೂಯಾ. ನದಿಯಲ್ಲಿ ನಿಂತ್ಕೊಂಡೇ ನೀರಿದೆ, ಅದಕ್ಕೇನು ಪ್ರಯೋಜನ ಇಲ್ಲ. ನಾನು ಬೇರೆ ಕಡೆ ಹೋಗ್ಬೇಕಂತ ಬೇರೆ ಕಡೆ ಹೋಗ್ತಾರೆ. ಹಲ್ಲೆಲೂಯಾ. ಆ ನೀರು ಹೋಗ್ಬೇಕಾಗಿದೆ, ಆ ಕೊಳೆ ಹೋಗ್ಬೇಕಾಗಿದೆ, ಆ ಪಾಚ್ ಹಿಡ್ದಿರ್ತದಲ್ಲಿ. ಯಾಕೆಂತ ಹೇಳಿದ್ರೆ ಎಷ್ಟೋ ನೀರು ಅಲ್ಲೇ ನಿಂತ್ಕೊಂಡು ಗಲೀಜಾಗಿರ್ತದೆ. ಅದನ್ನು ತೊಲಗಬೇಕಾದ್ರೆ ಸಂಪೂರ್ಣವಾಗಿ ಅದು ಬಿಟ್ಟು ಹೊಸ ನೀರು, ಹಲ್ಲೆಲೂಯಾ, ಸಿಹಿಯಾದ ನೀರು, ಹಲ್ಲೆಲೂಯಾ, ಎಲ್ಲರೂ ಸೇವಿಸಬೇಕಾದ ನೀರು, ಹಲ್ಲೆಲೂಯಾ, ಹರಿತಾ ಇರಬೇಕಾದ್ರೆ ಅಲ್ಲಿರುವಂಥ ಪ್ರತಿಯೊಂದು ಕೊಳೆಯನ್ನು ಕೂಡ ಹೋಗಬೇಕಾಗಿದೆ. ಅದು ದೇವರ ಅಗ್ನಿ ಅಭಿಷೇಕದಿಂದ, ಜೀವ ಜಲದಿಂದ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಕಷ್ಟಗಳು ಯಾಕೆ ತೀರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಕೊಳೆ ಇದೆ. ಅದನ್ನು ದೇವರು ತೊಲಗಿಸ್ಬೇಕಲ್ವ, ಸಂಪೂರ್ಣವಾಗಿ ದೇವರು ಅದನ್ನು ತೊಲಗಿಸ್ಬೇಕಾದ್ರೆ ಮತ್ತೆ ಬೇಕಲ್ವ ಟೈಮು. ಹಲ್ಲೆಲೂಯಾ, ಬೇಕಲ್ವಾ? ಇನ್ನೂ ನೀರು ಹರಿಬೇಕು. ಈಗ ತಾನೇ ನೀರು ಸ್ಟಾರ್ಟ್ ಆಗಿದೆ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಈಗ ತಾನೇ ಜೀವ ಜಲ ಸ್ಟಾರ್ಟ್ ಆಗಿದೆ ಎಂಬುದಾದರೆ ಹಲ್ಲೆಲೂಯಾ, ಅದು ತುಂಬಬೇಕು. ಸಮುದ್ರದಷ್ಟು ನೀರು ಉಕ್ಕಬೇಕು. ಹಲ್ಲೆಲೂಯಾ. ಸಮುದ್ರದಷ್ಟು ನೀರು ಉಕ್ಕಬೇಕಾದ್ರೆ ನಿಜವಾಗ್ಲೂ ನದಿ ಹರಿಲೇಬೇಕು. ಆ ರೀತಿಯಾಗಿ ಹರಿಬೇಕಂದ್ರೆ ದೇವರು ನಿನ್ನ ಮೇಲೆ ಜೀವ ಜಲವನ್ನು ಸುರಿಸಲೇಬೇಕು. ಹಲ್ಲೆಲೂಯಾ. ನಿನ್ನ ಕಷ್ಟಗಳು ಕಲ್ಲಾಗಿದೆಯವ, ಅಯ್ಯೋ ಕಲ್ಲಿನ ಥರ ಇದೆಯಪ್ಪ, ಗುಡ್ಡ ಥರ ಇದೆಯಪ್ಪ ಅಂತ ನೀನು ಎಂಬುದಾದರೆ, ಹಲ್ಲೆಲೂಯಾ, ನಾವು ನೋಡ್ತೇವೆ ಕಲ್ಲನ್ನು ನೀನು ಸುಡು ಪ್ರಿಯರೇ, ಬೆಂಕಿಯಲ್ಲಿ ಹಾಕಿ ಸುಡು. ನಿಜವಾಗ್ಲೂ ಅದು ಉರ್ದು ಪುಡಿ ಆಗ್ತದೆ ಕಲ್ಲು. ಎಂಥ ಬಿಂಚೆ ಕಲ್ಲೂ ಕೂಡ ಆಗಿರ್ಬೋದು, ಪುಡಿ ಆಗಿ ಹೋಗ್ತದೆ. ನಿನ್ನ ಆರಾಧನೆಯಿಂದ, ದೇವರ ಅಗ್ನಿ ಅಭಿಷೇಕದಿಂದ ನಿನ್ನ ಸಮಸ್ಯೆಗಳನ್ನು ಕೂಡ ಪುಡಿ ದೇವರು ಮಾಡ್ತಾನೆ. ಥ್ಯಾಂಕ್ ಯು, ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಹೋರಲಮ ಶಾಬರಿ ಕೊರಕರ ಓ ರಾಫಲಬ ಶಾಬರುಧರ ಲಫರಿಕುರಿ ಶಾಮರಿ ಹೋರಲನ ಓ ರಾಫಲಕ ಶಿಬ ರುಹುರಕಲಮ ಶದರಿ ಕೊರಲಮ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಟಚ್ ಆಫ್ ದಿ ಜೀಸಸ್. ಹಲ್ಲೆಲೂಯಾ. ಟಚ್ ಆಫ್ ದಿ ಜೀಸಸ್. ಕರ್ತನೇ, ನಿಮಗೆ ಸ್ತೋತ್ರಗಳು ರಾಜ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ ಟು ಮಾಸ್ಟರ್. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಅನೇಕ ಕಷ್ಟಗಳು, ನಮ್ಮ ನೋವುಗಳು, ಪ್ರತಿಯೊಂದು ಹಿಂಸೆಗಳು, ಪಾಪಗಳು, ಶಾಪಗಳು ತೊಲಗಬೇಕಾದ್ರೆ ಅಗ್ನಿ ಅಭಿಷೇಕದಿಂದ ಉರಿಬೇಕು. ಆತನ ಅಗ್ನಿ ಅಭಿಷೇಕ ನಿನ್ನಲ್ಲಿ ಉರಿತಾ ಇದ್ರೆ ನಿನ್ನ ಕಷ್ಟಗಳು ಕೂಡ ಪುಡಿ ಆಗಿ ಬೂದಿಯಾಗಿ ಬದಲಾಗುತ್ತವೆ. ಹಲ್ಲೆಲೂಯಾ. ನಿಜವಾಗ್ಲೂ ಬದಲಾಗುತ್ತವೆ. ಹಲ್ಲೆಲೂಯಾ. ಯೇಸು ಮಾಡಿರುವ ಅಭಿಷೇಕ ಬೆಂಕಿಯಂತೆ, ಈ ಲೋಕದ ಬಲವು ಮೇಣದಂತೆ, ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಹುರಿಯುತ್ತಿರುವುದು. ಬೆಂಕಿ ಮುಂದೆ ಮೇಣವು ಕರಗುವುದು, ನಮ್ಮಲ್ಲಿರುವ ಅಭಿಷೇಕ ಹುರಿಯುತ್ತಿರುವುದು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಮಾಸ್ಟರ್. ಹಲ್ಲೆಲೂಯಾ. ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಲಾರ್ಡ್ ಆಫ್ ದಿ ಜೀಸಸ್. ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರು ನಮ್ಮ ಜೊತೆ ಎಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಲ್ವಾ. ಹಲ್ಲೆಲೂಯಾ. ಅಗ್ನಿ ಅಭಿಷೇಕ ಇರಬೇಕು ಪ್ರಿಯರೇ. ಆತನ ಅಭಿಷೇಕ ನಿನ್ನ ಜೀವನದಲ್ಲಿ ಉರಿತಾ ಇದ್ದರೆ, ನೀನು ಆರಾಧಿಸುವಾಗ ಅಗ್ನಿ ಇಳಿದು ಬರ್ತಾ ಇದ್ದರೆ, ನಿನ್ನ ಒಂದೊಂದು ಸಮಸ್ಯೆಗಳನ್ನು ಕೂಡ ದೇವರು ಬೂದಿಯಾಗಿ ಸುಟ್ಟಾಕ್ತಾನೆ. ಹಲ್ಲೆಲೂಯಾ. ಸುಟ್ಟಾಕ್ತಾನೆ. ಅದು ಎಷ್ಟೇ ಹಸಿಯಾಗಿರ್ಬೋದು,
ನಾವು ನೋಡ್ತೇವೆ ಎಷ್ಟೇ ಕಟ್ಟಿಗೆ ಹಸಿಯಾಗಿರ್ತದೆ, ಹಚ್ಚಿದ್ರೂ ಕೂಡ ಹತ್ಕೊಳ್ಳೋದಿಲ್ಲ. ಸೀಮೆ ಎಣ್ಣೆ ಹಾಕಿದರೆ ಸಾಕು ಹತ್ಕೊಳ್ತದೆ, ಆಮೇಲೆ ಆರಿ ಹೋಗ್ಬಿಡ್ತದೆ, ಯಾಕೆಂದ್ರೆ ಅದು ಹಸಿ ಇದೆ. ಆದರೆ ದೇವರು ನಿನ್ನ ಎಷ್ಟೇ ಹಸಿಯಾದ ಜೀವಿತವನ್ನು, ನಿನ್ನ ಎಷ್ಟಾದ ಕೊಳಕಾದ ಜೀವಿತವನ್ನು, ನಿನ್ನ ಎಷ್ಟೇ ಕಷ್ಟವಾದ ಸಂಕಟದಲ್ಲಿ ಬಿದ್ದಿರುವ ಜೀವಿತವನ್ನು ಆತನ ಅಭಿಷೇಕದಿಂದ, ಉರಿಯಿಂದ, ಆತನ ಉರಿ 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 ನಿನ್ನ ಹೃದಯದಲ್ಲಿ ಉರಿತಾ ಇದ್ದರೆ ನಿನ್ನಲ್ಲಿರುವಂಥ ಎಲ್ಲ ಅನೇಕ ಸಮಸ್ಯೆಗಳನ್ನು ಕೂಡ, ನಿನ್ನ ಶಾರೀರದಲ್ಲಿರುವ ಅನೇಕ ಸಮಸ್ಯೆಗಳನ್ನು ಕೂಡ, ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ, ಸಂಕಟ, ಬಾಧ, ಸಾಲ, ಸಂಕಟ, ದುಃಖ, ಪ್ರತಿಯೊಂದು ನೋವು ಕೂಡ, ಪ್ರತಿಯೊಂದು ಹಿಂಸೆನೂ ಕೂಡ ನಿನ್ನ ಜೀವನದಲ್ಲಿ ಬಂದು ಕೂತಿರುವಂಥ, ನಿನ್ನ ಜೀವನದಲ್ಲಿ ತೊಲಗಲಾರ್ದಂಥ ಎಂಥ ಸೈತನನ ಕಾರ್ಯಗಳು ಆತನ ಅಗ್ನಿ ಅಭಿಷೇಕದಿಂದ ತೊಲಗಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆ ರೀತಿಯಾಗಿ ಮಾರ್ಪಡಬೇಕಾದ್ರೆ ಆತನ ನಿನ್ನ ಆರಾಧಿಸ್ತಾನೆ ಇರಬೇಕು. ನಿನ್ನ ಆರಾಧನೆಯಲ್ಲಿ ಉರಿತಾ ಇದ್ರೆ ನಿಜವಾಗ್ಲೂ ಬದಲಾಗುತ್ತದೆ. ಹಲ್ಲೆಲೂಯ, ಬದಲಾಗುತ್ತದೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ನಮ್ಮ ಮನಸ್ಸಿನಿಂದಲೂ, ನಮ್ಮ ಪೂರ್ಣ ಹೃದಯದಿಂದಲೂ ಆತನಿಗೆ ಒಪ್ಪಿಸಿಬಿಟ್ಟು ಆರಾಧಿಸೋಣ. ಹಲ್ಲೆಲೂಯ, ಆರಾಧಿಸೋಣ ಪ್ರಿಯರೇ, ಆರಾಧಿಸೋಣ. ಆತನ ವಾಕ್ಯಗಳನ್ನು ಧ್ಯಾನಿಸೋಣ. ಆತನ ಸತ್ಯವೇದದಿಂದ ಆತನು ನಮಗೆ ನಮ್ಮ ಜೀವನದ ಸತ್ಯಗಳನ್ನು ತಿಳಿಸಿಕೊಡ್ತಾನೆ. ಹಲ್ಲೆಲೂಯ. ನಮ್ಮ ಆರಾಧನೆಯಿಂದ ಆತನ ಅಗ್ನಿಯಾಭಿಷೇಕದಿಂದ ಸಮಸ್ಯೆಗಳನ್ನು ತೊಲಗಿಸುತ್ತಾನೆ. ನಮ್ಮ ಜೀವನದಲ್ಲಿ ಆತನ ಸತ್ಯವೇದನು, ನಮ್ಮನ ಆರಾಧನೆಯನ್ನು, ಹಲ್ಲೆಲೂಯ, ಆತನು ಕಟ್ಟುತ್ತಾನೆ ಪ್ರಿಯರೇ. ಆತನು ಬದಲು ಮಾಡುತ್ತಾನೆ ನಿಮ್ಮ ಜೀವಿತವನ್ನು. ಹಲ್ಲೆಲೂಯ, ಸಂಪೂರ್ಣವಾಗಿ ಬದಲು ಮಾಡುತ್ತಾನೆ. ನಿಮ್ಮ ಜೀವನದಿಂದ ಒಂದು ಕೊಳೆನೂ ಕೂಡ ಇರಬಾರ್ದು. ಒಬ್ಬರು ಕೂಡ ಕಪ್ಪು ಚುಕ್ಕೆನೂ ಕೂಡ ಅಲ್ಲಿ ಬೀಳೋದಕ್ಕೆ ದೇವರು ಬಿಡೋದಿಲ್ಲ. ಆ ರೀತಿಯಾಗಿ ನಿನ್ನ ಜೀವಿತ ಬದಲಾಗಬೇಕಾದ್ರೆ ಹೋಗಲಿ, ನೀನು ಅನ್ಕೋ ಇಷ್ಟೇ, ನನ್ನ ಜೀವನದಲ್ಲಿ ಇನ್ನೂ ಕೊಳೆ ಐತೆ, ದೇವರು ತೆಗಿತಾ ಇದ್ದಾನೆ. ನನ್ನ ಜೀವನದಲ್ಲಿ ಇನ್ನೂ ಕಷ್ಟ ಇದೆ, ದೇವರು ತೆಗಿತಾ ಇದ್ದಾನೆ. ನನ್ನ ಜೀವನದಲ್ಲಿ ಇನ್ನೂ ಶಾಪ ಇದೆ, ತೆಗಿತಾ ಇದ್ದಾನೆ. ಆತನ ಅಗ್ನಿಯಾಭಿಷೇಕದಿಂದ, ಆತನ ಜೀವಜಲದಿಂದ ತೆಗಿತಾ ಇದ್ದಾನೆ ಅಂತ ಆರಾಧಿಸೋ. ನೋಡ್ತೀಯ ದೇವರ ಕಾರ್ಯಗಳನ್ನು. ಹಲ್ಲೆಲೂಯ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.